ಶುಭೋದಯ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು 6:30ಗೆ ಎದ್ದಿದ್ದೇನೆ. ಎಸ್, 6:30ಗೆ, ಅದು ಕೂಡ ಎಲ್ರಾಮ್ ಇಟ್ಟು. ಅದು ಕೂಡ ಎಲ್ರಾಮ್ ಮಣಿ ಇಟ್ಟಿಲ್ಲ ಅಂದರೆ 6:30ಗೂ ನನಗೆ ಎಚ್ಚರ ಆಗೋದೇ ಇಲ್ಲ. ಸೊ 6:30ಗೆ ಎದ್ದು ನನ್ನ ಮಗ UKGಯಲ್ಲಿ ಓದ್ತಾ ಇದ್ದಾನೆ. ಅವನಿಗೋಸ್ಕರ ಲಂಚಿಗೆ ಅಂತ ಕಡಲೆ ಮಾಡ್ತಾ ಇದ್ದಾನೆ. ಸೊ ಇನ್ನೂ ಕೂಡ ನಾನು ನಿದ್ದೆಯ ಅಮಲಿನಲ್ಲೇ ಇದ್ದೇನೆ ಆಯಿತಾ. ಯಾಕಂದರೆ ಇನ್ನೂ 5 ನಿಮಿಷ ಮಲಗುವ ಅಂತಲೇ ಆಗೋದು. ಎದ್ದೇಳುವುದೇ 6:30ಗೆ. ಇನ್ನು ನಾನು 5 ನಿಮಿಷ ಅಂತ ಹೇಳಿ 7 ಗಂಟೆ ಆದರೆ ಆಮೇಲೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ಬೇಗ ಬೇಗ ಮೊದಲಿಗೆ ಬ್ರಷ್ ಮಾಡೋ ಮೊದಲು ಸ್ಟಾರ್ಟೇ ಕಟ್ ಮಾಡಲಿಕ್ಕೆ. ಸೊ ಕಡಲೆಬೇಳೆ ಮಾಡಿದೆ. ಇನ್ನು ಸ್ವಲ್ಪ ಟೂನಾ ಫಿಶ್ ನಿನ್ನೆ ಮಾಡಿಟ್ಟದುಂಟು. ಸೊ ಅದನ್ನು ಬಿಸಿ ಮಾಡಿದ್ದೇನೆ. ನಾನು 2 ಪದಾರ್ಥ ಯಾವಾಗಲೂ ಕೊಡ್ತೇನೆ ಅವನಿಗೆ ಲಂಚಿಗೆ. ಯಾಕಂದರೆ ಒಂದು ಅವನಿಗೆ ಇಷ್ಟ ಆಗಿಲ್ಲ ಅದು ಇನ್ನೊಂದು ತಿನ್ಬೋದು ಅಂತ 2 ಪದಾರ್ಥ ಯಾವಾಗಲೂ ಕೊಡ್ತೇನೆ. ಇನ್ನು ಸ್ವಲ್ಪ ಆ್ಯಪಲ್ ಕಟ್ ಮಾಡಿ ಅವನಿಗೆ ಸ್ನ್ಯಾಕ್ಸಿಗೆ ಕೊಡಬೇಕಲ್ವಾ, ಸ್ನ್ಯಾಕ್ಸಿಗೆ ಅದಕ್ಕೆ ಸ್ವಲ್ಪ ಇದು ಅದರ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಲೆಮನ್ ಹಿಂಡುವುದು. ಹಿಂಡಿ ಹೀಗೆ ಇಟ್ಟರೆ ಸ್ವಲ್ಪ ಒಂದು 2 ನಿಮಿಷ, ಅದು ಒಂದು 2 ದಿನ ಹೀಗೆ ಇಟ್ಟರೂ ಕೂಡ ಕಪ್ಪೇ ಆಗೋದಿಲ್ಲ. ಇನ್ನು ಈಗ ಎದ್ಮೇಲೆ ಅವನಿಗೆ ಏನಾದರೂ ಬ್ರೇಕ್ಫಾಸ್ಟ್ ಕೊಡಬೇಕಲ್ಲ, ಅದಕ್ಕೆ ನೀರು ದೋಸೆದು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಸಕ್ಕರೆ ಇದಕ್ಕೆ ಆ್ಯಡ್ ಮಾಡ್ತೇನೆ ನಾನು. ಅವನಿಗೆ ಸ್ವಲ್ಪ ಸಿಹಿ ಇಷ್ಟ, ಮತ್ತು ಅವನಿಗೆ ಏನು ಮಾಡಿದರೂ ಅವನಿಗೆ ಕುರುಮ್ ಆಗಿರಬೇಕು. ನೀನು ಎಂತ ಬೇಕಾದರೂ ಮಾಡು, ಎಲ್ಲ ಕುರುಮ್ ಫಾರ್ಮೇಟಲ್ಲಿ ಇರಬೇಕು. ಸೊ ಅದು ನನಗೆ ದೊಡ್ಡ ತಲೆಬಿಸಿ. ಏನು ಮಾಡೋದು, ಈ ನೀರು ದೋಸೆನ ರೋಸ್ಟ್ ಮಾಡಿ ಕೊಡ್ತೇನೆ ಅವನಿಗೆ, ಆಗ ಅವನು ಇಷ್ಟಪಡ್ತಾನೆ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು. ಇನ್ನು ಟಾಟಾ ಬಾಯ್ ಬಾಯ್ ಶಾಲೆಗೆ ಇನ್ನು. ಸೊ ನನ್ನ ಹಸ್ಬೆಂಡ್ ಅವನಿಗೆ ನೋಡಿ ಹೇಗೆ ಓದ್ಕೊಂಡು ಹೋಗ್ತಾ ಇದ್ದಾರೆ. ಕಾಲಲ್ಲಿ ಚಪ್ಪಲಿಲ್ಲ, ಬ್ಯಾಗ್ ಇಲ್ಲ, ಟಿಫಿನ್ ಬಾಕ್ಸ್ ಇಲ್ಲ, ಏನೂ ಇಲ್ಲ. ಇದೆಲ್ಲ ನಾನೇ ಹೊತ್ಕೊಂಡು ಹೋಗೋದು. ಎಲ್ಲ ಹೊತ್ಕೊಂಡು ಹೋಗಿ ಗಾಡಿಯಲ್ಲಿ ಹೋಗಿ ಬಿಟ್ಟ ಮೇಲೆ ಅವನಿಗೆ ಖುಷಿ ಆಗತ್ತೆ. ಕಾಲು ನೆಲಕ್ಕೆ ತಾಗಲಿಕ್ಕಿಲ್ಲ, ಅದು ರೂಲ್ ನಂಬರ್ 1. ಅವನ ಡ್ಯಾಡಿ ಮನೆಯಲ್ಲಿದ್ದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನೋಡಿ ಹೇಗೆ ಕರ್ಕೊಂಡು ಹೋಗ್ತಾರೆ, ಹೊತ್ಕೊಂಡು ಹೋಗಿ ಹೇಗೆ ಸೀಟಲ್ಲಿ ಇಡ್ತಾರೆ, ಸುಯ್ ಅಂತ ಕರ್ಕೊಂಡು ಹೋಗ್ತಾರೆ. ಯಾವುದೇ ಕೆಲಸ ಇಲ್ಲ. ನಾನು ಹಾಗೆ ಮಾಡ್ತೇನಾ? ಇಲ್ಲ, ನಡ್ಕೊಂಡೇ ಕರ್ಕೊಂಡು ಹೋಗ್ತೇನೆ. ಹೋಗಿ ಕುತ್ಕೋ ಅಂತ ಹೇಳ್ತೇನೆ. ಇದೆಲ್ಲ ಮಾಡ್ತೇವಲ್ಲ, ಅದಕ್ಕೆ ಪೇರೆಂಟ್ಸಲ್ಲಿ ನೋಡಿ, ತಾಯಿ ಅಂದರೆ ಸ್ವಲ್ಪ ಇಷ್ಟಪಡೋದಿಲ್ಲ ಮಕ್ಕಳಿಗೆ. ಇದಕ್ಕೆ ನಾವು ಸ್ವಲ್ಪ ಕೆಲಸ ಮಾಡಿಸ್ತೇವಲ್ಲ, ಡ್ಯಾಡಿ ಯಾವತ್ತು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರಿಗೆ ಡ್ಯಾಡಿ ಯಾವಾಗಲೂ ನಂಬರ್ 1. ಇನ್ನು ಅವನಿಗೆ ಶಾಲೆ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವನಿಗೆ ಅವನ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಅವನ ಗೇಮ್ ಎಲ್ಲ ನೋಡಿದರೆ ನನಗೆ ತುಂಬ ನಗು ಬರೋದು. ನಾವು ಕಳ್ಳ ಪೊಲೀಸ್ ಆಡ್ತಿದ್ವಿ, ಇವನಿಗೆ ಬರೀಲಿಕ್ಕೆ ಕಳ್ಳ ಪೊಲೀಸ್ ಬರೋದಿಲ್ಲ. ಆದರೂ ಅದು ಮಧ್ಯ ಲಂಚ್ ಟೈಮಲ್ಲಿ ಕಳ್ಳ ಪೊಲೀಸ್ ಆಡ್ತಾರೆ. ನನಗೊಂದ್ಸಲ ಚೀಟ್ ತೆಗೆದು ಕೊಡ್ತಾನೆ, ಇದರಲ್ಲಿ ಕಳ್ಳ ಪೊಲೀಸ್ ಇದ್ಯಾರು ಕಲಿಸಿದ್ದು ನಿನಗೆ ಅಂತ ಹೇಳಿದ್ದೆ. ನನಗೆ ನನ್ನ ಫ್ರೆಂಡ್ ಡ್ಯಾರನ್ ಸ್ಯಾಮ್ ಕಲಿಸಿದ್ದು ಅಂತ ಹೇಳ್ತಿದ್ದಾನೆ. ಸೊ ಮಕ್ಕಳು ತುಂಬ ಫಾಸ್ಟಾಗಿ ಕಲಿತಾರೆ ನೋಡಿ, ಎಷ್ಟು ಖುಷಿಯಿಂದ ಹೊರಡ್ತಾನೆ. ನನಗಂತೂ ತುಂಬ ಖುಷಿ ಆಗೋದು. ಏನಕ್ಕಂದರೆ ಒಂದು ಮನೆಯಿಂದ ಹೊರಡುವಾಗ ಒಂದು ಮಕ್ಕಳ ಮುಖದಲ್ಲಿ ಒಂದು ಸ್ಮೈಲ್ ಇದ್ದರೆ ಅದು ಇಡೀ ದಿನ ನಮಗೊಂದು ನೆಮ್ಮದಿ. ಸೊ ತುಂಬ ಹ್ಯಾಪಿ ಬಾಯ್, ಹ್ಯಾಪಿ ಮದರ್, ಹ್ಯಾಪಿ ಡೇ ಅಂತ ಆಗತ್ತೆ. ಇನ್ನು ನನ್ನ ಒಂದು ಹ್ಯಾಬಿಟ್ ಏನಂತ ಹೇಳಿದರೆ, ನಾನು ಅವನಿಗೆ ಗಾಡಿಯಲ್ಲಿ ಕೂತು ಅದು ದೂರ ಹೋಗಿ ಪಾಸ್ ಆಗುವ ತನಕ ನನಗೆ ಅಲ್ಲೇ ನಿಂತು ಅವನಿಗೆ ಟಾಟಾ ಬೈ ಬಾಯ್ ಮಾಡಬೇಕು. ಅದು ಯಾವಾಗಲೂ ನನ್ನದು ಹ್ಯಾಬಿಟ್. ಸೊ ನಾನು ನೋಡ್ತಾ ಇರ್ತೇನೆ ಅವನು ಖುಷಿಯಿಂದ ಹೋಗ್ತಾನಾ, ಏನು ಮಾಡ್ತಿದ್ದಾನೆ ಅಂತ. ಇವತ್ತು ನನಗೆ ಬಾಯ್ ಕೂಡ ಮಾಡಿಲ್ಲ ಅವನು, ಅಷ್ಟು ಬ್ಯುಸಿ ಏನೋ ಮಾತಾಡ್ತಾ ಇದ್ದಾನೆ ಅವನ ತಂಗಿ ಜೊತೆ. ಸೊ ಯಾವಾಗಲೂ ಟಾಟಾ ಬಾಯ್ ಬಾಯ್. ಅಲ್ಲಿ ಹೋದ್ಮೇಲೆ ಅವನಿಗೆ ನಂದು ನೆನಪಾಯಿತು, ಅಲ್ಲಿಂದ ಬೊಬ್ಬೆ ಹಾಕ್ತಾ ಇದ್ದಾನೆ ಬಾಯ್ 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 ಅಂತ. ಸೊ ಖುಷಿಯಾಯಿತು. ಒಂದು ವೇಳೆ ಬಾಯ್ ಮಾಡಿಲ್ಲ ಅಂದರೆ ನನಗೂ ಅನಿಸುತ್ತೆ, ಇವತ್ತು ಏನು ಇವನು ಬಾಯ್ ಮಾಡಲಿಲ್ಲ ಅಂತ. ಸೊ ನನ್ನ ಡೇ ಕೂಡ ಆಯಿತು. ಹೇಗೋ ಶಾಲೆಗೆ ಹೋದ, ಇನ್ನು ನಾನು ಫ್ರೀ. ಅಂದರೆ ಮನೆ ಕೆಲಸ ಆಯಿತು ಅಂತ ಅಲ್ಲ, ಇನ್ನೂ ಕೂಡ ಮನೆ ಕೆಲಸ ಉಂಟು. ಆದರೆ ಇಲ್ಲಿಗೆ ಒಂದು ರೆಸ್ಟ್ ನಾನು ತಗೊಳ್ಬೋದು. ಹೀಗೆ ಹೇಳುವಾಗಲೇ ನೋಡಿ ಎಷ್ಟು ಒಳ್ಳೆ ಮಳೆ ಬರ್ತಾ ಉಂಟು, ಒಳ್ಳೆ ವೆದರ್. ಇಷ್ಟು ತನಕ ಒಂದು ಒಳ್ಳೆ ಬಿಸಿಲಿತ್ತು, ಈಗ ನೋಡುವಾಗ ಸರಿಯಾಗಿ ಮಳೆ ಸ್ಟಾರ್ಟ್ ಆಯಿತು ಆಯಿತಾ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಉಂಟಾ ನಿಮಗೆ? ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು.
ತುಂಬ ಕೂಲ್ ವೆದರ್, ಖುಷಿ ಆಗ್ತಾ ಉಂಟು. ಹೀಗೆ ಹೇಳುವಾಗ ನಿಮಗೊಂದು ಪದ್ಯ ಹೇಳೋಣ ಅಲ್ವಾ? ಸ್ವಲ್ಪ ಎಂಜಾಯ್ ಮಾಡಿ ನೀವು ಕೂಡ. ಮಳೆ ಬಿಲ್ಲೆ ಮಳೆ ಬಿಲ್ಲೆ ಕೊಡೆ ಹಿಡಿ ಮಳೆ ಬಿಲ್ಲೆ, ಮಳೆ ಬಿಲ್ಲೆ ಮಳೆ ಬಿಲ್ಲೆ ಜೊತೆ ನಡಿ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಹೊಂಬಿಸಿಲೆ ಹೊಂಬಿಸಿಲೆ ರಂಗೋಲಿ ನೀನು ಬಿಡಲೆ, ಹೇ ದುಂಬಿ ಹೇ ದುಂಬಿ ನೀವಾಡಿ ಎದೆಯ ತುಂಬಿ, ಬೆಣ್ಣೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸಾರ, ಗಡಿಯಲ್ಲಿ ಕಾದಿಟ್ಟ ಹಮ್ಮಿರ ಅವನನ್ನ ಬಾಳಿನ ಬಂಗಾರ. ಮಳೆ ಬಿಲ್ಲೆ ಜೊತೆ ನಡಿ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಸಡನ್ನಾಗಿ ಹಾಡಿದೆ, ಲಿರಿಕ್ಸ್ ಆಚೆ ಈಚೆ ಆಗ್ಬೋದು, ಇನ್ನು ನನಗೆ ಲಿರಿಕ್ಸ್ ಮಿಸ್ಟೇಕ್ ಮಾಡಿದೆ ಅಂತ ಹೇಳಬೇಡಿ. ಬೆಳಿಗ್ಗೆಯಿಂದ ಡೈರೆಕ್ಟಾಗಿ ಸಂಜೆಗೆ ಬರ್ತಾ ಇದ್ದೇನೆ, ಯಾಕಂದರೆ ಈಗ ನಾವು ಹೋಗ್ತಾ ಇದ್ದೇವೆ ಮೂಡಬಿದ್ರೆಗೆ. ಯಾಕಂದರೆ ನನ್ನ ಮಗನಿಗೆ ತುಂಬ ಒಂದು ರ್ಯಾಷಸ್ ಆಗಿತ್ತು, ಸ್ವಲ್ಪ ಅವನಿಗೆ ಎಲರ್ಜಿ ಆಗಿದೆ ಕಾಲಲ್ಲೆಲ್ಲ. ಅವನಿಗೆ ಸ್ವಲ್ಪ ಏನಾದರೂ ಗಾಯ ಆದರೆ ಅವನು ಅದನ್ನು ಇದು ಉಗುರು ಹಾಕಿ 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 ಕೆರೆದು 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 ದೊಡ್ಡ ಗಾಯ ಮಾಡಿಬಿಡ್ತಾನೆ. ಸೊ ನಾನು ಎಲ್ಲ ಮದ್ದು ಹಾಕಿ ನೋಡಿದೆ, ಆದರೂ ಸರಿ ಆಗ್ತಾ ಇಲ್ಲ ಮಾರೆ. ಅವನಿಗೆ ಒಂದು ಸೆಕೆ ಕಾಲದಲ್ಲಿ ಸೆಕೆ ಬೊಕ್ಕೆ ಶುರುವಾಗೋದು, ಇನ್ನು ಮಳೆಗಾಲದಲ್ಲಿ ಯಾವಾಗಲೂ ಇರ್ತಾ ಇರಲಿಲ್ಲ, ಆದರೆ ಈ ಸಲ ಅದು ಕೂಡ ನಿಲ್ಲಿಲ್ಲ. ಸೊ ಇದನ್ನು ಯಾಕೆ ಸುಮ್ಮನೆ ಮತ್ತೆ ಜಾಸ್ತಿ ಎಲ್ಲ ಆಗೋದು ಬೇಡ ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಮೂಡುಬಿದ್ರೆಗೆ. ಇನ್ನು ಮೂಡುಬಿದ್ರೆಯಲ್ಲಿ ಎಲ್ಲಿ ಅಂತ ಕೇಳ್ತೀರಾ? ಆರೋಗ್ಯ ಪಾಲಿಕ್ಲಿನಿಕ್ ಅಂತ. ಸೊ ಡಾಕ್ಟರ್ ಯಶೋಧರ ಎಂ ಅಂತ, ತುಂಬ ಒಳ್ಳೆ ಡಾಕ್ಟರ್. ನಾನು ಕೂಡ ಇವರ ಹತ್ರನೇ ನಾನು ಮದ್ದು ತೊಗೊಳ್ತಾ ಇದ್ದೆ ಮದುವೆಗೂ ಮುಂಚೆ. ಸೊ ನನ್ನ ಮಗನಿಗೆ ಕಿನ್ನಿಗೊಳಿಯಲ್ಲೇ ಇಲ್ಲಿ ತೋರಿಸ್ತಾ ಇದ್ದೆ. ಆಮೇಲೆ ಯಾಕೋ ಸರಿಯಾಗಲಿಲ್ಲ, ಅದಕ್ಕೆ ನಾನು ಮೂಡುಬಿದ್ರೆಗೆ ಹೋಗೋಣ, ಯಾಕಂದರೆ ನಾನು ಅಲ್ಲೇ ಮೊದಲೆಲ್ಲ ಹೋಗ್ತಿದ್ದಲ್ಲ, ಯಾಕೆ ಬೇರೆ 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 ಡಾಕ್ಟರ್ ಹತ್ರ ತೋರಿಸುವುದಂತ ಮೂಡುಬಿದ್ರೆ ಹೋದೆ. ಸೊ ಅಲ್ಲಿ ರಶ್ ಮಾಡಿ ನೋಡುವಾಗ ಉಂಟಲ್ಲ, ಒಂದು 50 ಜನರ ಮೇಲೆ ಇದ್ದಾರೆ ಮಾರೆ. ನಾನು ಹೋಗುವಾಗ ನಾನು ಅಂದ್ಕೊಂಡೆ ಇವತ್ತು ಅಲ್ಲಿ ಟೈಮಿಂಗ್ ಎಷ್ಟು ಕೊಟ್ಟಿದ್ರಂದರೆ 4ರಿಂದ 7 ಗಂಟೆಯ ಒಳಗಡೆ ಆಗತ್ತೆ, ಅಷ್ಟೇ ಟೈಮಲ್ಲಿ ಇರುವುದು ಡಾಕ್ಟರ್. ಆದರೆ ನಾನು ಹೋಗುವಾಗ ಉಂಟಲ್ಲ 5:30 6 ಗಂಟೆ ಆಗಿದೆ. ಆದರೆ ಅಲ್ಲಿ ಜನ ನೋಡುವಾಗ ಎಷ್ಟು ಮಂದಿ ಇದ್ದಾರೆ, ಒಂದು 50 ಜನ ಇದ್ದಾರೆ. ನನಗೊಂದು ತಲೆ ಹಾಳಾಯಿತು, ಇವತ್ತು ನಾನು ಮನೆಗೆ ಹೋದಾಗೆ ಅಂತ. ಸೊ ನನ್ನ ಅಣ್ಣ ಅಲ್ಲೇ ಮೊಬೈಲ್ ಶಾಪ್ ಉಂಟು, ಅವರ ಹತ್ರ ನಾನು ಮೊದಲೇ ನಂಬರ್ ತೊಗೊಳ್ಳಿಕ್ಕೆ ಹೇಳಿದ್ದೆ. ನಾನು ಹೋಗುವಾಗ ಕರೆಕ್ಟ್ ನನ್ನ ಒಂದು ನಂಬರ್ ಬಂತು ಆಯಿತಾ. ನಾನೊಂದು ದೇವರಿಗೆ ಒಂದು ಇಷ್ಟು ಒಳ್ಳೆ ಧನ್ಯವಾದ ಹೇಳಿದೆ. ಆಯಿತು ಹೇಗೋ ನನ್ನ ನಂಬರ್ ಬಂತಲ್ಲ ಅಂತ ಖುಷಿ ಆಯಿತು. ಆದರೂ ಬೇಜಾರಾಯಿತು, ತುಂಬ ಜನ ಅಲ್ಲಿ ಕಾಯ್ತಾ ಇದ್ದರು. ಆದರೂ ಅವರಿಗೆ ನಂಬರ್ ಪ್ರಕಾರನೇ ಹೋಗಲಿಕ್ಕಿತ್ತು. ಸೊ ನನ್ನ ನಂಬರ್ ಅದೇ, ನಾನು ಹೋದ ಟೈಮಿಂಗ್ಗೆ ಕರೆಕ್ಟ್ ಇತ್ತು. ಸೊ ನಾನು ಹ್ಯಾಪಿ ಆದೆ, ನನಗೆ ಕಾಯಲಿಕ್ಕೆ ಸಿಗಲಿಲ್ಲ ಅಂತ. ಇಲ್ಲ ಅಂದರೆ ಇವರು ಹೊತ್ಕೊಂಡು ಎಲ್ಲಿ ಹೋಗೋದು. ಇನ್ನು ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಏನು ಬೇಕಾದಿರಲಿ, ಗಾಡಿಯಲ್ಲಿ ಕೂತ್ಕೊಂಡ ತಕ್ಷಣ ನಮಗೊಂದು ಐಸ್ ಕ್ರೀಮ್ ಬೇಕೇ ಬೇಕು. ಐಸ್ ಕ್ರೀಮ್ ತೋ ಬಂದ ಹೇ. ಸೊ ಐಸ್ ಕ್ರೀಮ್ ತಿಂದು ಆಯಿತು. ಇನ್ನು ಹೋಟೆಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಟೈಮ್ ಇತ್ತು. ಆಚೆ ಕತ್ತಲು ಆಗಿಲ್ಲ, ಈಚೆ ಸಂಜೆ ಕೂಡ ದಾಟಿತ್ತು. ಸೊ ಎಂತ ಮಾಡೋದಂತ ಯೋಚನೆ ಮಾಡಿ ಸೀದಾ ಮನೆಗೆಲ್ಲ ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣ ಮಕ್ಕಳು ಆಡಲಿಕ್ಕೆ ಸ್ಟಾರ್ಟೇ ಮಾಡಿದರು. ಇನ್ನು ಅವರಿಗೆ ಜಾಸ್ತಿ ಟೈಮ್ ಇಲ್ಲ ಅಲ್ಲ, ಬೇಗ ಕತ್ತಲಾದರೆ ಆಯಿತು ಅವರದ್ದು, ಸ್ನಾನ ಮಾಡಿ ಊಟ ಮಾಡಿ ಮಲಗುದೆ. ಸೊ ಇಲ್ಲಿಗೆ ನನ್ನ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನಾಳೆ ನಿಮಗೆ ಸಿಗ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ಇನ್ನು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.